ಎಚ್.ಡಿ. ಕೋಟೆ ತಾಲೂಕಿನ ಜಕ್ಕಹಳ್ಳಿ ಕಾಲೋನಿ ಗ್ರಾಮದ ಸರ್ಕಾರಿ ವಾಲ್ಮೀಕಿ ಆಶ್ರಮ ಶಾಲೆಯಲ್ಲಿ ಕಂಡುಬಂದಂತಹ ವಿಚಾರ ಇದು. ವಿಜ್ಞಾನ ಪ್ರಯೋಗದ ಮೂಲಕ ಪ್ರಾತ್ಯಕ್ಷಿಕ ಕಲಿಕೆಯನ್ನ ನೀಡಲಾಗ್ತಿದೆ. ಪ್ರಾತ್ಯಕ್ಷಿಕ ವಿಧಾನದ ಮೂಲಕ ಮಕ್ಕಳಿಗೆ ಈ ಆಶ್ರಮ ಶಾಲೆಯಲ್ಲಿ ಶಿಕ್ಷಕರು ವಿನೂತನ ರೀತಿಯಲ್ಲಿ ಕಲಿಕೆಯನ್ನ ನೀಡ್ತಿದ್ದಾರೆ. ನೀವು ನೋಡ್ತಾ ಇರಬಹುದು, ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ಸಿಗ್ತಾ ಇಲ್ಲ ಅಂತ ಹೇಳಿ ತಮ್ಮ ಮಕ್ಕಳನ್ನ ಪೋಷಕರು ಖಾಸಗಿ ಶಾಲೆಗಳಿಗೆ ಒಂದು ಅಡ್ಮಿಷನ್ ಮಾಡಿಸ್ತಿದ್ದಾರೆ. ಇಂಥ ಸಂದರ್ಭದಲ್ಲಿ ಈ ವಿಚಾರಗಳು ಸಾಕಷ್ಟು ಖುಷಿಯನ್ನ ಕೊಡ್ತವೆ. ಹೌದು, ವಿಜ್ಞಾನ ಪ್ರಯೋಗಗಳ ಮೂಲಕ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನ ನೀಡ್ತಾ ಇದ್ದಾರೆ ಈ ಶಾಲೆಯ ಶಿಕ್ಷಕರು. ಇದೊಂದು ಸಂತೋಷದ ವಿಚಾರವೇ ಸರಿ. ಎಚ್.ಡಿ. ಕೋಟೆ ತಾಲೂಕಿನ ಜಕ್ಕಹಳ್ಳಿ ಕಾಲೋನಿ ಗ್ರಾಮದ ಒಂದು ಸರ್ಕಾರಿ ವಾಲ್ಮೀಕಿ ಆಶ್ರಮ ಶಾಲೆ. ಇಲ್ಲಿ ನಾವು ಈಗ ಒಂದು ಪ್ರಯೋಗ ಮಾಡೋಣ. ಈ ಪ್ರಯೋಗದಲ್ಲಿ ನಾನು 2 ಗಾಜಿನ ಲೋಟ, ನೀರು, ಮೊಟ್ಟೆ ಮತ್ತೆ ಉಪ್ಪು ಗೊತ್ತಾಯ್ತಲ್ಲ, ಇಷ್ಟನ್ನ ತೆಗೆದುಕೊಂಡು ನಾನು ಒಂದು ಪ್ರಯೋಗವನ್ನ ಮಾಡ್ತಾ ಇದ್ದೀನಿ. ಆ ಪ್ರಯೋಗದಲ್ಲಿ ಏನೆಲ್ಲ ಬದಲಾವಣೆಗಳು ವ್ಯತ್ಯಾಸಗಳಾಗುತ್ತೆ ಅಂತ ನೀವು ಏನ್ ಮಾಡ್ಬೇಕು, ಈಗ ಹೇಳ್ಬೇಕು ಮತ್ತೆ ನೋಡ್ಕೋಬೇಕು. ನೀವು ಹೇಳ್ಬೇಕಾದ್ರೆ ನೀಟಾಗಿ ನೋಡ್ಕೋಬೇಕು ಇದನ್ನ, ಏನೆಲ್ಲ ವ್ಯತ್ಯಾಸಗಳಾಗ್ತಾ ಇದೆ, ಏನೆಲ್ಲ ಪ್ರಯೋಗದಲ್ಲಿ ಬದಲಾವಣೆಗಳಾಗ್ತಾ ಇದೆ ಅನ್ನೋದನ್ನ ನೀವು ನೀಟಾಗಿ ವೀಕ್ಷಣೆ ಮಾಡಿದ್ರೆ ನಿಮ್ಗೆ ಪಕ್ಕ ಗೊತ್ತಾಗುತ್ತೆ. ಇದು ಗಮನ ಇಟ್ಟು ನೋಡ್ಕೋಬೇಕಲ್ಲಿ ಯಾವ ರೀತಿ ವ್ಯತ್ಯಾಸಗಳಾಗ್ತಾ ಇದೆ ಅಂತ. ಗೊತ್ತಾಯ್ತಲ್ಲ? ಸ್ವಲ್ಪ ನೀರು ಕಡಿಮೆ ಮಾಡೋಣ. ಈಗ ಈ ನೀರಿಗೆ ನಾನು ಯಾವುದೇ ರೀತಿ ಬೆರಕೆ ಮಾಡಿಲ್ಲ, ಯಾವುದೇ ವಸ್ತುನ ಮಿಶ್ರಣ ಮಾಡಿಲ್ಲ, ಶುದ್ಧವಾದಂತಹ ನೀರು ಇದು. ಗೊತ್ತಾಯ್ತಲ್ಲ? ಮನೆಯಿಂದ ನೀವು ಕುಡಿತೀರಲ್ಲ ನೀರು, ಆ ನೀರನ್ನ ತಗೊಂಡು ನಾನು ಇಲ್ಲಿ ಹಾಕಿದ್ದೀನಿ. ಇಲ್ಲೇನಿದೆ, ಇಲ್ಲಿ ಮೊಟ್ಟೆ ಇದೆ. ಏನಿದೆ ಇಲ್ಲಿ? ಮೊಟ್ಟೆ ಇದೆ. ಈ ಮೊಟ್ಟೆಯನ್ನ ಈ ನೀರಿನೊಳಗಡೆ ಬಿಡ್ತೀನಿ. ಇದು ಏನಾಗುತ್ತೆ ಅಂತ ನೀವು ನನಗೆ ಹೇಳ್ಬೇಕು ಈಗ. ಗೊತ್ತಾಯ್ತಲ್ಲ? ಏನಾಗ್ತಾ ಇದೆ ನೋಡಿ, ನೀರೊಳಗಡೆ ಮೊಟ್ಟೆ ಏನಾಗ್ತಾ ಇದೆ, ಇಲ್ಲಿ ಮುಳುಗೋಗಿದೆ, ತೇಲ್ತಾ ಇದೆಯಾ? ಅಲ್ಲಿ ಮುಳುಗೋಗಿದೆಯಲ್ಲ, ತೇಲ್ತಾ ಇರ್ಬೋದೇನೋ ನೋಡಿ. ತೇಲ್ತಾ ಇಲ್ವಾ? ಪೂರ್ತಿ ಸಂಪೂರ್ಣವಾಗಿ ತಳಭಾಗಕ್ಕೆ ಹೊರಟೋಗಿದೆ. ಏನೋಗಿರೋದಲ್ಲಿ? ಮೊಟ್ಟೆ ಹೊರಟೋಗಿದೆ ಅಲ್ವಾ? ಈಗ ನೆಕ್ಸ್ಟ್ ಈ ಲೋಟ ಇದೆಯಲ್ಲ, ಈ ಲೋಟಕ್ಕೆ ನಾವು ಮೊಟ್ಟೆಯನ್ನು ಬಿಟ್ಟು ನೋಡೋಣ. ಇನ್ನೊಂದು ಮೊಟ್ಟೆಯನ್ನು ತೆಗೆದು ಮತ್ತೆ ಈ ಲೋಟಕ್ಕೆ ಬಿಡ್ತೇನೆ. ಏನಾಗ್ತದೆ ನೋಡಿ, ಅದು ಏನಾಗಿದೆ? ಮುಳುಗೋಗಿದೆ. ನೀರು ಉಪ್ಪನ್ನ ಇದ್ರೊಳಗಡೆ ಹಾಕ್ತಾ ಇದ್ದೀನಿ. ಉಪ್ಪನ್ನ ಹಾಕಿದ್ಮೇಲೆ ಅದನ್ನ ಏನ್ ಮಾಡ್ಬೇಕು, ನಾವು ಕರಗಿಸ್ಬೇಕು. ಅದನ್ನ ಅಂದ್ರೆ ನೀಟಾಗಿ ಅದು ಕರಗೋ ರೀತಿ ನಾವು ಮಾಡ್ಬೇಕು. ಯಾವ್ದ್ರಲ್ಲಿ ಕರಗ್ತಾ ಇದೆ? ಉಪ್ಪು ನೀರಿನಲ್ಲಿ ಉಪ್ಪು ಕರಗ್ತಾ ಇದೆ. ಮೊಟ್ಟೆ ಇಲ್ಲಿ ಏನಾಗ್ತಾ ಇದೆ? ಮುಳುಗೋಗಿದೆ. ಇಲ್ಲಿ ತೇಲ್ತಾ ಇದೆ. ಅಂತಂದ್ರೆ ಮೊಟ್ಟೆಯ ಸಾಂದ್ರತೆಗಿಂತ ಉಪ್ಪಿನ ದ್ರಾವಣದ ಸಾಂದ್ರತೆ ಹೆಚ್ಚಾಗಿರೋದ್ರಿಂದ ಇಲ್ಲಿ ಏನಾಗ್ತಾ ಇದೆ? ತೇಲ್ತಾ ಇದೆ. ಗೊತ್ತಾಯ್ತಲ್ಲ? ಸಾಂದ್ರತೆ ಅಂತಂದ್ರೆ ಒಂದು ವಸ್ತುವಿನ ದ್ರವ್ಯ ರಾಶಿಯನ್ನ ನಾವು ಸಾಂದ್ರತೆ ಅಂತ ಕರಿತೀವಿ. ಒಂದು ವಸ್ತುವಿನ ದ್ರವ್ಯ ರಾಶಿಯನ್ನ ನಾವು ಸಾಂದ್ರತೆ ಅಂತ ಕರಿತೀವಿ. ದ್ರವ್ಯ ಅಂದ್ರೆ ಏನು? ಒಂದು ವಸ್ತು. ದ್ರವ್ಯ ಅಂದ್ರೆ ಏನು? ಒಂದು ವಸ್ತು. ರಾಶಿ ಅಂದ್ರೆ ತೂಕ. ಆ ವಸ್ತುವಿನ ತೂಕ, ಆ ವಸ್ತುವಿನ ತೂಕವನ್ನ ನಾವು ಸಾಂದ್ರತೆ ಅಂತ ಕರಿತೀವಿ. ಈ ಒಂದು ಪ್ರಯೋಗಗಳನ್ನು ನಾವು ಪ್ರತಿಯೊಂದು ವಸ್ತುವು ತನ್ನದೇ ಆದಂತಹ ತೂಕವನ್ನ ಒಳಗೊಂಡಿರುತ್ತೆ. ಗೊತ್ತಾಯ್ತಾ? ಅದು ಆ ವಸ್ತು ಹೆಚ್ಚಾದ ತೂಕವನ್ನು ಹೊಂದಿದೆಯೋ ಕಡಿಮೆಯಾದ ತೂಕವನ್ನು ಹೊಂದಿದೆಯೋ ಅಂತ ಹೇಳಿ ನಾವು ಈ ರೀತಿಯಾದಂತಹ ಪ್ರಯೋಗವನ್ನ ಮಾಡಿ ನೋಡಿದಾಗ ನಮ್ಗೆ ಆ ವಸ್ತುವಿನ ತೂಕ ನಮ್ಗೆ ಗೊತ್ತಾಗುತ್ತೆ. ಕಡಿಮೆ ಇದೆಯೋ ಜಾಸ್ತಿ ಇದೆಯೋ ಅಂತ ಹೇಳಿ ಈ ರೀತಿಯಾದಂತಹ ಪ್ರಯೋಗವನ್ನ ನಾವು ಮಾಡಿ ನೋಡಿದಾಗ ವಸ್ತುವಿನ ತೂಕ ಏನಾಗುತ್ತೆ? ಹೆಚ್ಚಿದೆ ಕಡಿಮೆ ಇದೆ ಅಂತ ಹೇಳಿ ನಮ್ಗೆ ಗೊತ್ತಾಗುತ್ತೆ. ಗೊತ್ತಾಯ್ತಲ್ಲ? ಈ ಪ್ರಯೋಗದಿಂದ ಸಾಂದ್ರತೆ ಬಗ್ಗೆ ತಿಳ್ಕೊಂಡ್ರಲ್ಲ? ಗೊತ್ತಾಯ್ತಾ? ಗೊತ್ತಾಗಿಲ್ವಾ? ಓಕೆ.